ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ ಮಾಜಿ ಸಚಿವ ಭೈರತಿ ಬಸವರಾಜ್. ಅದಕ್ಕೋಸ್ಕರ ಎಲ್ಲ ರೀತಿಯ ತಯಾರಿಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ಕಳೆದ 4-5 ದಿನಗಳ ಹಿಂದೆ ನಡೆದಂತಹ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಹಾಜರಾಗಲಿದ್ದಾರೆ ಭೈರತಿ ಬಸವರಾಜ್. ಈ ಪ್ರಕರಣದಲ್ಲಿ ಎಫ್ಐಆರ್ನಲ್ಲಿ 5ನೇ ಆರೋಪಿ ಬಿಜೆಪಿ ಶಾಸಕರು ಭಾರತೀನಗರ ಠಾಣೆಗೆ ವಿಚಾರಣೆಗೆ ಹಾಜರಾಗ್ತಾರೆ. ಅದಕ್ಕೋಸ್ಕರ ಪ್ರಶ್ನೆಗಳ ಸುರಿಮಳೆಗರೆಯೋದಕ್ಕೆ ತಯಾರಿಗಳಾಗಿದೆ. ಠಾಣೆ ಮುಂಭಾಗದಲ್ಲೆಲ್ಲ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಆದರೆ ಇರುವಂತಹ ಪ್ರಶ್ನೆ ಕೇವಲ ಪ್ರಶ್ನೋತ್ತರಕ್ಕಷ್ಟೇ ಸೀಮಿತವಾಗುತ್ತಾ ಅಥವಾ ಭೈರತಿ ಬಸವರಾಜ್ ಅವರ ಬಂಧನ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ. ಈಗಾಗಲೇ 5 ಆರೋಪಿಗಳು ಈ ಪ್ರಕರಣದಲ್ಲಿ ಸರೆಂಡರ್ ಆಗಿದ್ದಾರೆ. ಅವರೇನಾದರೂ ಭೈರತಿ ಬಸವರಾಜ್ ಹೆಸರನ್ನು ಹೇಳಿದರೆ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏನಾದರೂ ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದು ಕನ್ಫರ್ಮ್ ಆದರೆ ವಶಕ್ಕೆ ಪಡಿತಾರೆ ಪೊಲೀಸರು. ನೋಡೋಣ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಅಂತ. ಸದ್ಯಕ್ಕಂತೂ ಇವಾಗ ಈ ಎಲ್ಲ ತಯಾರಿಗಳನ್ನು ಭಾರತೀನಗರ ಪೊಲೀಸ್ ಸ್ಟೇಷನ್ ಮುಂದೆ ಮಾಡಿಕೊಂಡಿದ್ದಾರೆ. ಅವರು ಬೆಂಬಲಿಗರು ಬರಬಹುದು ಅಂತೆಲ್ಲ ಒಂದಷ್ಟು ಬಿಗಿ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಬೆಂಬಲಿಗರು ಬಂದರೂ ಏನು ತೊಂದರೆ ಇಲ್ಲ. ಆ ಥರ ಎಲ್ಲ ಏನು ವಿಚಾರಣೆಗೆಲ್ಲ ತೊಂದರೆ ಪಡಿಸೋದು, ಅಡ್ಡಿಪಡಿಸೋದು ಹಾಗೆಲ್ಲ ಕಾನೂನಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಅದು ಅಲ್ಲದೆ ಕೊಲೆ ಪ್ರಕರಣದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಬರಬೇಕು, ವಿಚಾರಣೆ ಎದುರಿಸಬೇಕು, ಹೋಗಬೇಕಷ್ಟೇ. ಬಟ್ ಸ್ಟಿಲ್ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಈಗ 3 ಅಧಿಕಾರಿಗಳು ಭೈರತಿ ಬಸವರಾಜ್ ವಿಚಾರಣೆಗೆ ಮುಂದಾಗಿದ್ದಾರೆ. ಕೆಜೆಹಳ್ಳಿ ಎಸಿಪಿ ಪ್ರಕಾಶ್ ರಾಥೋಡ್, ಹಲ್ಸೂರು ಎಸಿಪಿ ರಂಗಪ್ಪ ಮತ್ತು ಭಾರತೀನಗರ ಎಸಿಪಿ ಗೀತಾ ನೇತೃತ್ವದಲ್ಲಿ ವಿಚಾರಣೆಯನ್ನು ಮಾಡ್ತಾರಂತೆ. ಬಿಕ್ಲು ಶಿವ ಮತ್ತು ಮಾಜಿ ಸಚಿವರ ನಂಟಿನ ಬಗ್ಗೆ ಎಲ್ಲ ಹಳೆಯದೆಲ್ಲ ಒಂದಷ್ಟು ಪುರಾಣಗಳನ್ನ ಕೆದಕ್ತಾರೆ. ಅದ್ರ ಜೊತೆಗೆ ಕಿತ್ತಗನೂರು ಜಮೀನು ವಿಚಾರವಾಗಿ ಕೂಡ ಈ ಕೊಲೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಮಾಡಿಕೊಂಡಿದ್ದಾರೆ. ಒಂದು 100ಕ್ಕೂ ಹೆಚ್ಚು ಪ್ರಶ್ನೆಯನ್ನು ಸಿದ್ಧ ಮಾಡಿದ್ದಾರೆ ಪೊಲೀಸರು. ಆಮೇಲೆ ಇವೆಲ್ಲವೂ ಕೂಡ ಕ್ಯಾಮರಾ ಕಣ್ಗಾವಲಿನಲ್ಲಿ ನಡೆಯುವಂಥದ್ದು. ಅಂದರೆ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ಕೋತಾರೆ. ರೆಕಾರ್ಡ್ ಮಾಡಿಕೊಂಡು, ಏಕೆಂದರೆ ನಾಳೆ ದಿನ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಇವೆಲ್ಲವೂ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಭಾರತೀನಗರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಅದಕ್ಕೆ ಬೇಕಾದ ತಯಾರಿಗಳಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಭೈರತಿ ಬಸವರಾಜ್ ಅವರು ಯಾವ ಸ್ಟೇಷನ್ಗೆ ಬರ್ತಾರೆ ವಿಚಾರಣೆಗೆ ಅನ್ನೋದ್ರಲ್ಲೂ ಗೊಂದಲ ಇದೆಯಾ, ಅಥವಾ ನೋಟಿಸ್ನಲ್ಲಿ ಏನಾದರೂ ಮೆನ್ಷನ್ ಮಾಡಿದ್ದಾರಾ ಭಾರತೀನಗರ ಸ್ಟೇಷನ್ಗೆ ಬರಬೇಕು ಅಂತ? ಆಮೇಲೆ ತಯಾರಿ ಹೇಗಿದೆ ಅವರ ವಿಚಾರಣೆಗೆ? ಅವರ ಬಂಧನದ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಅರವಿಂದ್, ಪ್ರಮುಖವಾಗಿ ಈಗಾಗಲೇ ಬಿಕ್ಲು ಶಿವ ಕೊಲೆ ಪ್ರಕರಣ ಏನಿತ್ತು, ಬಿಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ರೂವಾರಿ ಬಂದು ಜಗ್ಗ. ಆ ಜಗ್ಗನನ್ನು ಬಂಧನಕ್ಕೆ ಒಳಪಡಿಸೋದಕ್ಕೆ ಪೊಲೀಸರು ಸಾಕಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಇದರಲ್ಲಿ ದೊಡ್ಡ ಹೆಸರು ಕೇಳಿಬಂದಿದ್ದಂಥದ್ದು ಭೈರತಿ ಬಸವರಾಜ್ ಅವರ ಹೆಸರು. ಭೈರತಿ ಬಸವರಾಜ್ ಅವರನ್ನು ಬಂಧನಕ್ಕೆ ಒಳಪಡಿಸಬಾರ್ದು, ಅವ್ರಿಗೆ ಇಂಟ್ರೀಮ್ ರಿಲೀಫನ್ನು ಕೊಡಬೇಕು, ಅಥವಾ ಅವರು ಕೇವಲ ವಿಚಾರಣೆಗೆ ಹಾಜರಾಗಲಿ ಅಂತೇಳಿ ನಿನ್ನೆ ಹೈಕೋರ್ಟ್ಗೆ ಒಂದು ಎಫ್ಐಆರ್ ರದ್ದತಿಯನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಅರ್ಜಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ SPP ಬೆಳ್ಳಿಯಪ್ಪ ಅವರು ಒಂದು ವಾದವನ್ನು ಮಂಡನೆ ಮಾಡ್ತಾರೆ. ಅವರ ಕುಮ್ಮಕ್ಕಿನಿಂದನೇ ಇಷ್ಟೆಲ್ಲ ಕೃತ್ಯಗಳು ನಡೆದಿರೋಂಥದ್ದು, ಈ ಹತ್ಯೆಗೆ ಕಾರಣವೇ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕು ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇರೋಂಥದ್ದು. ಅಂದರೆ ಇಲ್ಲಿಯ ತನಕ ನಡೆದಿರೋಂಥ ಇನ್ವೆಸ್ಟಿಗೇಷನಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದನ್ನು ರಿವೀಲನ್ನು ಹೈಕೋರ್ಟ್ನ ಓಪನ್ ಕೋರ್ಟ್ನ ಒಳಗಡೆನೆ ಮಾಡಿದ್ದಾರೆ. ಕುಮ್ಮಕ್ಕಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಸಾವನ್ನಪ್ಪಿದಂಥ ಶಿವು ಅವರ ತಾಯಿ ತನ್ನ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದಾದ ನಂತರ ಮಾಧ್ಯಮಗಳಲ್ಲಿ ಹೇಳಿದ್ದನ್ನು ನಾವು ಕನ್ಸಿಡರ್ ಮಾಡಲ್ಲ, ದೂರಿನಲ್ಲಿ ಕೊಟ್ಟಂತ ಹೇಳಿಕೆ ಏನಿತ್ತೋ ಆ ಹೇಳಿಕೆಯನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಈಗ ವಿಚಾರಣೆಯನ್ನು ನಡೆಸಬೇಕಾಗಿರುವಂಥದ್ದು ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ವಾದವನ್ನು ಮಂಡನೆ ಮಾಡಿರುವಂಥದ್ದು. ಯಾವಾಗ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಲಿಲ್ಲ, ರಿಲೀಫ್ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಇವತ್ತು 11:30ಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಬೇಕಿರುವಂಥದ್ದು. ಈ ಪ್ರಕರಣದ ಬಂದು ACP ಪ್ರಕಾಶ್ ರಾಥೋಡ್ ಅವರು ಅವರ ಮುಂದೆ ಇವತ್ತು ವಿಚಾರಣೆಗೆ
ಹಾಜರಾಗ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗುವಂಥ ಸಂದರ್ಭದಲ್ಲಿ ಜಗ್ಗ ಅಂದರೆ ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗ ಈಗ ಇನ್ನೂ ಕೂಡ ತಲೆಮರೆಸ್ಕೊಂಡಿದ್ದಾನೆ. ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆತನ ನಂಟು ಮತ್ತು ಭೈರತಿ ಬಸವರಾಜ್ ಅವರ ನಂಟು ಎಷ್ಟು ವರ್ಷಗಳಿಂದ ನಂಟಿದೆ, ಜೊತೆಗೆ ಇನ್ನುಳಿದಂತೆ ಬೇರೆ ಬೇರೆ ಆರೋಪಿಗಳಾದಂಥ ಕಿರಣ್ ಇರ್ಬೋದು, ಸ್ಯಾಮ್ಯುಲ್ ಇರ್ಬೋದು, ಇವರೆಲ್ಲರ ಆರೋಪಿಗಳೇನಿದ್ದಾರೆ ಅವರ ಜೊತೆಯಲ್ಲಿ ಎಷ್ಟು ವರ್ಷಗಳಿಂದನೂ ಕೂಡ ಬಾಂಧವ್ಯ ಇದೆ ಅನ್ನೋದ್ರ ಬಗ್ಗೆ ಒಂದು ತಿಳ್ಕೊಳ್ಳೋ ಒಂದು ಪ್ರಯತ್ನ. ಹೇಳಿ ಕೇಳಿ ಭೈರತಿ ಬಸವರಾಜ್ ಅವರು ಈ ಹಿಂದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡ್ತಿದ್ದಂಥವ್ರು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆದ ನಂತರ ಮುಂದಿನ ಹಂತಗಳಲ್ಲಿ MLA ಸಚಿವರಾದಂಥವ್ರು, ಸಚಿವರಾಗಿ ಮತ್ತೆ MLA ಆದಂಥವ್ರು. ಅಂದರೆ ಇಷ್ಟೆಲ್ಲ ಹಿನ್ನೆಲೆ ಬಂದು ರಿಯಲ್ ಎಸ್ಟೇಟ್ನ ಸಂದರ್ಭದಲ್ಲಿ ಬಿಕ್ಲ ಶಿವನಿಗೂ ಮತ್ತು ಇವ್ರಿಗೂ ಯಾವುದಾದ್ರೂ ಸಾಕಷ್ಟು ವೈಮನಸ್ಸಿತ್ತ, ಯಾವುದಾದ್ರು ಗಲಾಟೆಗಳಿತ್ತ, ಈ ಹಿಂದೆ ಯಾವುದಾದ್ರೂ ಗಲಾಟೆಯನ್ನು ಮಾಡ್ಕೊಂಡಿದ್ದ ವಿಚಾರಗಳಿತ್ತ, ಇವೆಲ್ಲದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡುವಂಥದ್ದು ಮತ್ತು ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಯಾಕೆಂದರೆ ಇದುವರೆಗೂ ಸಿಕ್ಕಿರೋಂಥ ಆರೋಪಿಗಳೇನಿದ್ರೆ ಆರೋಪಿಗಳು ಯಾರು ಕೂಡ ಭೈರತಿ ಬಸವರಾಜ್ ಅವರ ಹೆಸರನ್ನು ಹೇಳಿಲ್ಲ. ಯಾಕೆಂದರೆ ಇದು ಜಗ್ಗನ ಮೂಲಕ ಆಪರೇಟ್ ಆಗಿರುವಂಥ ಪ್ರಕರಣ. ಜಗ್ಗ ಬಂಧನ ಆದ ಬಳಿಕ ಮುಂದಿನ ಪ್ರಕ್ರಿಯೆಗಳು ನಡೆಯುವಂಥದ್ದು. ಬಹುತೇಕ ಇವತ್ತು ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಬಂದರೂ ಕೂಡ ಅವರನ್ನು ಬಂಧನಕ್ಕೊಳಪಡಿಸುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದರೆ ಪ್ರಮುಖ ಆರೋಪಿ ಬಂಧನಕ್ಕೆ ಆದ ನಂತರ ಮುಂದಿನ ಹಂತಗಳಲ್ಲಿ ಯಾವ್ಯಾವ ಪ್ರಕ್ರಿಯೆ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಿರೋಂಥದ್ದು. ಒಟ್ಟಿನಲ್ಲಿ ಭೈರತಿ ಬಸವರಾಜ್ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಮುಂದಿನ ಹಂತಗಳಲ್ಲಿ ತನಿಖಾಧಿಕಾರಿಗಳು ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರೋಂಥದ್ದು. ಅರವಿಂದ್. ರೈಟ್ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಂದರೆ ಇಡೀ ಪ್ರಕರಣದ ಮೊದಲ ಆರೋಪಿನೇ ಇನ್ನೂ ಕೂಡ ಸೆರೆ ಸಿಕ್ಕಿಲ್ಲ. ಹಾಗಾಗಿ ಭೈರತಿ ಬಸವರಾಜ್ ಅವರ ಬಂಧನದ ಸಾಧ್ಯತೆ ಇವತ್ತು ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಜಗ್ಗ ಅರೆಸ್ಟ್ ಆದ ನಂತರ ಆತ ಏನಾದರೂ ಇವ್ರ ಹೆಸರನ್ನ ಬಾಯ್ಬಿಡ್ತಾನ ಇಲ್ವಾ ಅನ್ನೋದ್ರ ಮೇಲೆ ಮಾಜಿ ಸಚಿವರ ಮುಂದಿನ ಭವಿಷ್ಯ ಏನು ಅಂತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ. ಬಟ್ ಎನಿಹೌ ಇವತ್ತು ಅವರು ವಿಚಾರಣೆಯನ್ನು ಎದುರಿಸಲೇಬೇಕು. ಹಾಗಾಗಿ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗಿ ಅಂತ. ಅವರು ವಿಚಾರಣೆಯನ್ನು ಇವತ್ತು ಎದುರಿಸಬೇಕು. 11:30 ವೇಳೆಗೆ ಅವರು ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಎಲ್ಲ ತಯಾರಿಗಳು ಕೂಡ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಇಲ್ಲಿ ತನಕ ಆ 5 ಜನ ಸರೆಂಡರ್ ಆದವರ ವಿಚಾರಣೆ ಮಾಡಿದಾರಲ್ಲ, ಅವ್ರು ಯಾರಾದರೂ ಕೂಡ ಈ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವರ ಪಾತ್ರ ಇದೆ ಅನ್ನೋದನ್ನು ಅಥವಾ ಅವ್ರ ಹೆಸರನ್ನ ಎಲ್ಲಾದರೂ ಹೇಳ್ಕೊಂಡಿದ್ದಾರಾ ಇಲ್ಲಿ ತನಕ? ಆ ಥರ ಹೇಳಿಕೆ ಕೊಟ್ಟಿದ್ದರೆ ಬಂಧನ ಫಿಕ್ಸ್ ಅಂತ ಅನ್ನಿಸ್ತಾ ಇದೆ. ಏನಿದೆ ಅದ್ರ ಬಗ್ಗೆ ಮಾಹಿತಿ ನಾಗೇಶ್? ಅರವಿಂದ್, ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಬಂಧಿತರಾಗಿರುವಂಥ 5 ಜನ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ತೀವ್ರವಾಗಿ ತನಿಖೆ ಮಾಡುವ ಕೆಲಸವನ್ನು ಮಾಡಿರುವಂಥದ್ದು. ಆರಂಭದಲ್ಲಿ ಆರೋಪಿಗಳು ಎಲ್ಲೂ ಕೂಡ ಯಾರೊಬ್ಬರ ಹೆಸರನ್ನು ಕೂಡ ಹೇಳಿಲ್ಲ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಇದರಲ್ಲಿ ಪ್ರಮುಖ ಆರೋಪಿ ಆಗಿರುವಂಥ ಕಿರಣನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಇರುವಂಥ ಅಷ್ಟೇ ಜನರು ಮಾತ್ರ ಈ ಒಂದೇ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಆತ ತನಿಖೆ ಮುಂದೆ ಹೇಳ್ಕೊಂಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಪ್ರಕರಣದ A1 ಆರೋಪಿ ಕೂಡ ಸಿಕ್ಕಿಲ್ಲ. ಆತನಿಗಾಗಿ ಕೂಡ ನಿರಂತರವಾಗಿ ಹುಡುಕಾಟವನ್ನು ಮಾಡ್ತಿದ್ದಾರೆ. ಆತ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಆತ ಮತ್ತು ಈ ಭೈರತಿ ಬಸವರಾಜ್ ಅವರ ನಂಟೇನಿತ್ತು ಅದರ ಬಗ್ಗೆ ಪರಿಶೀಲನೆ ಮಾಡಬೇಕಾದಂಥ ಅಗತ್ಯ ಇರುತ್ತೆ. ಹಾಗಾಗಿ A1 ಆರೋಪಿ ಕೂಡ ಸಿಕ್ಕಿದ ಬಳಿಕ ಆತನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಹೆಸರುಗಳೇನಾದರೂ ಹೇಳ್ತಾನೆ ಅನ್ನುವಂಥದ್ದು ಕೂಡ ಒಂದು ಕಡೆ ಆದರೆ, ಇಲ್ಲಿವರೆಗೂ ಬಂಧಿತರಾಗಿರುವಂಥ 5 ಜನ ಆರೋಪಿಗಳನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಮಾಜಿ ಸಚಿವರ ಹೆಸರನ್ನು ಎಲ್ಲೂ ಕೂಡ ಹೇಳಿಲ್ಲ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗಿರುವಂಥ. ಆದರೆ ಈ ಹಿಂದೆ ಕೊಲೆಯಾಗಿರುವಂಥ ವ್ಯಕ್ತಿ ಮತ್ತು ಬಸವರಾಜ್ ಅವರಿಗೆ ಸಾಕಷ್ಟು ಬಾರಿ ಭೇಟಿಯಾಗಿರುವಂಥ ವಿಚಾರ ಮತ್ತು ಒಂದಷ್ಟು CDRಗಳನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅದರ ಜೊತೆಗೆ ಒಂದಷ್ಟು ಪ್ರಶ್ನಾವಳಿಗಳನ್ನು ಮಾಡ್ಕೊಂಡಿರುವಂಥ ಪೊಲೀಸರು ಬಸವರಾಜ್ ಅವರನ್ನ ವಿಚಾರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ತುಂಬ ಗಂಭೀರವಾಗಿ ಈ ಕೇಸನ್ನು ಪರಿಗಣನೆ ಮಾಡಿದ್ದಾರೆ ಪೊಲೀಸರು. ಅದರ ಜೊತೆಗೆ ಭೈರತಿ ಬಸವರಾಜ್ ಅವರ ವಿಚಾರಣೆ ಕೂಡ ಆಗಬೇಕಾಗಿದೆ. ಬಟ್ ಅವರಿಗೆ ದೊಡ್ಡ ಮಟ್ಟದ ಏನಾದರೂ ಲೀಡ್ ಸಿಕ್ಕಿದ್ರೆ ಮಾಜಿ ಸಚಿವರ ಪಾತ್ರ ಇದೆ ಅಂತಕ್ಕಂಥದ್ದಕ್ಕೆ ಅವರು ಏನಾದರೂ ಕ್ರಮವನ್ನು ಇವತ್ತೇ ತಗೊಳ್ತಕ್ಕಂಥ ಸಾಧ್ಯತೆ ಇದೆ.